ನಿನ್ನೆ ದಿವಸ ಭಾಷ್ಯವನ್ನು ಓದ್ತಿರುವಾಗ ಯಜ್ಞಾಭಿಮಾನಿ ಯಜ್ಞಾಖ್ಯ ವಾಯು ಯಜ್ಞೇ ಪ್ರತಿಷ್ಠಿತ ಇಷ್ಟಾಗಿತ್ತು ವಾಕ್ಯ, ಹೌದಲ್ಲ? ಅಂದ್ರೆ ಈಗ ನಾವೇನ್ ಮಾಡಿದ್ವಿ, ಯಜ್ಞಕ್ಕೆ ಅಭಿಮಾನಿಯಾಗಿದ್ದರಿಂದ ಯಜ್ಞ ಎಂಬ ಹೆಸರಿಟ್ಟುಕೊಂಡವರಿದ್ದಾರೆ, ವಾಯುದೇವರು ಜೊತೆಗೆ ಯಜ್ಞದಲ್ಲಿ ಪ್ರತಿಷ್ಠಿತರಾಗಿದ್ದಾರೆ ಅಂತ ಹೇಳಿದೆ. ನೋಡ್ರಿ, ಇದನ್ನ ವಿಷ್ಣು ತೀರ್ಥರು ಚತುರ್ದಶಿ ಎಂಬ ಗ್ರಂಥದಲ್ಲಿ ಒಂದು ಸಣ್ಣ ಪ್ರಕರಣ 11ನೇ ಅಂದ್ರೆ 4 ಚತುರ್ದಶಿಯೊಳಗೆ 14 ರತ್ನವು, ಅದ್ರೊಳಗೆ 11ನೇ ರತ್ನವೆಂಬುದಾಗಿ ಇದನ್ನು ಹೇಳ್ಯಾರ. ಅವರು 3 ಯಜ್ಞ ಬರೆದಾರ. ಒಟ್ಟ ಒಂದು ಬ್ರಹ್ಮಯಜ್ಞ, ಶುದ್ಧ ಯಜ್ಞ, ಸ್ವರೂಪ ಯಜ್ಞ ಅಂತ ಬರೆದಾರ. ಅದ್ರೊಳಗೆ ಇದನ್ನ ಶುದ್ಧ ಯಜ್ಞ ಅಂತ ಹೆಸರು ಕೊಟ್ಟಾರ. ಇದನ್ನ ಏನು ವಿಷ್ಣು ತೀರ್ಥರು ಚತುರ್ದಶಿ ಎಂಬ ಗ್ರಂಥದಲ್ಲಿ ಈ ಭಾಗಕ್ಕ ಶುದ್ಧ ಯಜ್ಞ ಅಂತ ಕೊಟ್ಟು ಕೊನೆಗೆ ಅವರು ಏನ್ ಮಾಡ್ತಾರೆ ಅಂದ್ರೆ ಚತುರ್ದಶಸು ರತ್ನಾನಿ ಏಚ ಲಬ್ಧಾನಿ ಭಾರತೆ ಅದೃಶ್ಯ ದೃಶ್ಯಮಾನಾನಿ ಚತುರ್ದಶ ಜಯೀ ಸಹ ಅಂತ ಕೊಟ್ಟಿದ್ದಾರೆ. ಅಲ್ಲಿ ಹೇಳುವಾಗ ಇದು ಶುದ್ಧ ಯಜ್ಞ ಅಂತ. ಏನ್ ಹಂಗಂದ್ರೆ ಶುದ್ಧ ಯಜ್ಞ ಅಂತ ಕೇಳಿದ್ರೆ, ಈಗ ನಾನು ವಿಷಯ ಹೇಳಿದ್ದೀವಲ್ಲ ಅದನ್ನು ಓದ್ತಿದ್ವಿ ನೋಡ್ರಿ. ಯಜ್ಞಾಭಿಮಾನಿತ್ವಾತ್ ಇತಸ್ತತಃ ಸಂಚರನ್, ನಿಮ್ದಲ್ಲ, ಇಲ್ಲಿ ವಿಷ್ಣು ತೀರ್ಥದ ಓದ್ಲಿಕತ್ತೀನಿ, ಹುಡುಕ್ಬೇಡ್ರಿ ಪಾಪ, ಕನ್ಫ್ಯೂಸ್ ಆಗಬಾರ್ದು. ವಿಷ್ಣು ತೀರ್ಥರು ಚತುರ್ದಶಿ ಒಳಗೆ 11ನೇ ಪ್ರಕರಣದಾಗ ಶುದ್ಧ ಯಜ್ಞ ಪ್ರಕರಣದಾಗ ಕೊಟ್ಟಾರ. ಏನಂತ? ಯಜ್ಞಾಭಿಮಾನಿತ್ವಾತ್, ಯಜ್ಞಾಭಿಮಾನಿಗಳಾದದ್ದರಿಂದ ಇತಸ್ತತ ಸಂಚರನ್, ಇಲ್ಲಲ್ಲಿ ಸಂಚಾರ ಮಾಡ್ತಾ, ಸ್ವಸಂಬಂಧೇನ ಸರ್ವಂ ಪವಿತ್ರೀಕರೋತಿ, ತಮ್ಮ ಸಂಬಂಧದಿಂದ ಪವಿತ್ರ ಮಾಡ್ತಾರೆ. ಇತಿ ಹೇತೋಹೋ, ಈ ಕಾರಣಕ್ಕಾಗಿ ಅಸ್ಯ ಯಜ್ಞನಾಮ ವಾಯು, ಇವರಿಗೆ ಯಜ್ಞ ಎಂಬುವಂಥ ಹೆಸರದ ವಾಯುದೇವರು ಬಿಡ್ಲಿಲ್ಲ ಅಲ್ಲಿಗೆ. ತದ್ಗೋ ಹರಿಶ್ಚ, ಮುಂದೋದ್ರು. ಆ ವಾಯುವಿನಲ್ಲಿರ್ತಕ್ಕಂತಹ ಪರಮಾತ್ಮನಿಗೂ ಕೂಡ ಯಜ್ಞ ಅಂತ ಹೆಸರು. ಯಾರ್ದಿದು? ವಿಷ್ಣು ತೀರ್ಥರದು. ತಸ್ಯ ಯಜ್ಞಸ್ಯ ದ್ವೌಪಾದವು, ಆ ಯಜ್ಞನಿಗೆ 2 ಪಾದ. ಯಾರಿಗೆ? ವಾಯುದೇವರಿಗೂ ಹೌದು, ಪರಮಾತ್ಮನಿಗೂ ಹೌದು. ತಸ್ಯ ದಕ್ಷಿಣ ಪಾದ ಮನಸಿ ವರ್ತತೆ, ಬಲಪಾದವು ಎಲ್ಲದ? ಮನಸ್ಸಿನಲ್ಲದ. ವಾಮಃ ವಾಚಿ, ಎಡಬಾಲು ಮಾತಲ್ಲದ. ಬ್ರಹ್ಮಾಖ್ಯ ಋತ್ವಿಕ, ಬ್ರಹ್ಮನೆಂಬುವಂತಹ ಋತ್ವಿಕ ದಕ್ಷಿಣ ಪಾದಂ ಮನಸಾ ಪೂಜಯತಿ, ಬಲಗಾಲ ದಕ್ಷಿಣ. ಹೋತ ಅಧ್ವರ್ಯು ಉದ್ಗಾತ ಚೈತಿ ತ್ರಯ ವಾಮಪಾದಂ, ಅವರು ವಾಮಪಾದವನ್ನು ವಾಗ್ಭಿಹಿ ಪೂಜೆಯಂತಿ, ಸ್ತೋತ್ರಗಳಿಂದ ಪೂಜೆ ಮಾಡ್ತಾರೆ. ಏವಂ ಜಾನನ್ ಪುರುಷಃ, ಹಿಂಗೆ ತಿಳ್ಕೊಂಡ ವ್ಯಕ್ತಿ ಸರ್ವದಾ ಪವಿತ್ರ ಏವ ಭವತಿ ಅಂತ ಫಲಶ್ರುತಿ ಹೇಳಿದ್ದಾರೆ. ಇದು ಒಂದು ವಿಶೇಷ ಚತುರ್ದಶಿ ಒಳಗೆ. ಸರ್ವದಾ ಪವಿತ್ರ, ನೋಡ್ರಿ, ಇದನ್ನ ನೆನೆಸ್ಕೊಂಡ್ರೆ ಪವಿತ್ರ ಆಗ್ತೀವಿ ಅಂತ ಬರೀತಾರೆ ವಿಷ್ಣು ತೀರ್ಥರು. ಗಾಯತ್ರಿ ಮಂತ್ರ ಜೊತೆಗೆ ಇದೊಂದು ಲಾಭ ಆತಲ್ಲ ನಿಮ್ಗೀಗ, ಒಟಗ ನೀರಿನ ಜೊತೆಗೆ ಇದೊಂದು ಲಾಭ ಆತಲ್ಲ ಈಗ ಹೊಸಾದ. ಸರ್ವದಾ ಪವಿತ್ರಯೋ ಭವತಿ, ಸ್ವತಂತ್ರ ಗೊತ್ತಾತಿಲ್ಲ. ಇದು ಷೋಡಶಿ ಚತುರ್ದಶಿ ಅಧ್ಯಾತ್ಮ ಸಂಜನೆ ಎನ್ನುವಂತ ಪುಸ್ತಕದ ಅದ್ರೊಗದ. ಆಯ್ತು, ಮುಂದೆ ಹೋಗೋಣ ಬರ್ರಿ, ಮುಂದೆ ಹೋಗೋಣ ಅಂತ ಹೇಳಿದ್ದೀನಿ. ಎರಡು ಪಾದ ಅನುಸಂಧಾನ, ಭಗವಂತಂದು 2 ಪಾದ, ಅವಂದು 2. ಜಗನ್ನಾಥದಾಸರ ಹರಿಕದಾಂಸಾರದಾಗ ಹೇಳ್ಯಾರದನ್ನ, ವಾಂಗ್ಮನೋಮಯ ನೆನಿಪ ಅಂತ ಹೇಳಿ ಆ ಪಾದಗಳ ಒಂದು ಸಂಕರ್ಷಣ ಪಾದಗಳು ಅಂತ ಒಂದ್ ಕಡೆ ಸಂಧಿ ಒಳಗೆ ಹೇಳ್ಯಾರ. ಇದನ್ನೇ ಅವರು ತಗೊಂಡ್ರೆ ಇವರು ತಗೊಂಡ್ರೆ ಪ್ರಾಯಶಃ ಇಬ್ರದು ಸಮಕಾಲ ಅಂತ ಅನಿಸ್ತಾ ನೋಡಿದ್ರೆ, ಹೆಚ್ಚು ಕಡಿಮೆ. ಸತ್ಯಭ ಸಮಕಾಲನ ಇವ್ರದು ಅವ್ರದೆಲ್ಲ ಒಂದೇ ಕಾಲ, ಹಿಂಗಾಗಿ ಅಷ್ಟೇ ಅದ. ಅವತ್ತಿನ ಕಾಲಕ್ಕೆ ಎಲ್ಲಾರು ಬಂದು ಹೋಗ್ಬಿಟ್ರಿ. ಆಕ್ಚುಲಿ ಈಗ ಬರ್ಬೇಕಾಗಿತ್ತು, ಎಲ್ಲ ನಾವು ಬಂದು ಹೋಗ್ಬಿಟ್ರೆ ಮುಗಿದು ಹೋದ್ ಕೆಲಸ. ನೀವ್ ಇದ್ದೀರಿ ತಿಳ್ಕೊಂಡು ಬಂದಿಲ್ಲ ಅಂತ ತರ ಶುದ್ಧ ಭಾವ ಇತ್ಯಸ್ಮಾತ್. ಆಚಾರ್ಯ ಏನಂದ್ರು ಇಲ್ಲಿ ನೋಡಿ, ಇದೊಂದು ಸ್ವಾರಸ್ಯದ, ನಾನು ಆಮೇಲೆ ಗಮನಿಸಿದೆ ಅದನ್ನ. ಉಪನಿಷತ್ತು ವೇದ, ಅದು ವಿಷಯವನ್ನ ಹೇಳುವುದರ ಜೊತೆಗೆ ಎಲ್ಲೋ ಶಬ್ದಗಳ ನಿಷ್ಪತ್ತಿಯನ್ನು ಹೇಳಿಕ್ ಹೊರಟದದು. ಅಂದ್ರೆ ಈ ಶಬ್ದ ಹೆಂಗ್ ಹುಟ್ಕೊಂಡಿತ್ತು, ಬರೀ ವಿಷಯ ಹೇಳಿಕತ್ತಿಲ್ಲ. ವಾಯುದೇವರೆಲ್ಲ ಕಡೆ ಸಂಚಾರ ಮಾಡ್ಲಿಕ್ಕತ್ತಾರ, ಪವಿತ್ರ ಮಾಡ್ಲಿಕ್ಕತ್ತಾರ, ಯಜ್ಞ, ಇದು ವಿಷಯ ಅಷ್ಟೇ ಹೇಳಿತಿಲ್ಲದು. ಯಜ್ಞ ಅನ್ನುವ ಶಬ್ದವೂ ಹೆಂಗ್ ಹುಟ್ಟಿಕೊಂಡಿತು ಅಂತ ಹೇಳಿಕ್ ಹೊರಟದು. ಅಂದ್ರೆ ಒಂದರ್ಥದಲ್ಲಿ ಕೋಶದ ಕೆಲಸ ಮಾಡ್ಲಿಕ್ಕತ್ತದ ವೇದ, ಡಿಕ್ಷನರಿ ಕೆಲಸ ನೋಡಿ. ಅದಕ್ಕೆ ಆಚಾರ ಅಂತ ಕೆಳಗ ಸಂಸ್ಕೃತದಲ್ಲಿ ಜ್ಞ ಅಂತನೋ ಒಂದು ಧಾತು ಅದ. ಆ ಜ್ಞ ಎಂಬ ಧಾತುವಿಗೆ ಶುದ್ಧ ಭಾವ ಅಂತ ಅರ್ಥ ಅದ ಅಂತ. ಇತ್ಯಸ್ಮಾತ್ ಜ್ಞ ಶುದ್ಧ ಭಾವ ಇತ್ಯಸ್ಮಾತ್, ಜ್ಞ ಅನ್ನುವಂತಹ ಧಾತುವಿಗೆ ಶುದ್ಧ ಭಾವ. ಶುದ್ಧ ಭಾವ ಅಂದ್ರೆ ಏನು? ಶುದ್ಧತ್ವ, ಶುದ್ಧ ಮಾಡುವಿಕೆ. ಎನ್ ಪಾವಯೇದ್ಯತಃ, ಸಂಚರಿಸುತ್ತಾ ಈ ವಾಯುದೇವರು ಪವಿತ್ರಗೊಳಿಸ್ತಾರೆ. ಅಂದ್ರೆ ಕುತ್ಕೊಂಡಲ್ಲ, ಒಂದ್ ಕಡೆ ನಿಂತುಕೊಂಡಲ್ಲ, ಸಂಚಾರ ಮಾಡ್ತಾ 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 ಪವಿತ್ರಗೊಳಿಸ್ತಾ ಹೋಗ್ತಿರ್ತಾರೆ. ಅಥೋ ವಾಯುರ್ ಯಜ್ಞ ನಾಮ, ಆದ್ದರಿಂದ ಮುಂದಿನ ಪುಟ 374. ಅಥೋ ವಾಯುರ್ ಯಜ್ಞ ನಾಮ, ಅದರಿಂದ ವಾಯುದೇವರಿಗೆ ಯಜ್ಞ ಅಂತ ಹೆಸರು. ತತ್ಪಾದೌ ವಾಂಗ್ಮನಸ್ಥಿತೌ, ಅವರ ಪಾದಗಳು
ವಾಕ್ ಮತ್ತು ಮನಸ್ಸಿನಲ್ಲಿ ಅದು ದಕ್ಷಿಣೋಸ್ಯ ಮನಸ್ಸಂಸ್ಥಃ ಬಲಗಡೆಯ ದಕ್ಷಿಣ ಅಂದ್ರೆ ಬಲಭಾಗ. ಅಸ್ಯ ಈ ವಾಯುದೇವರ ಬಲಪಾದವು ಮನಸ್ಸಂಸ್ಥಃ ಮನಸ್ಸಿನಲ್ಲದ. ಬ್ರಹ್ಮ ಋತ್ವಿಕ್ ತಸ್ಯ ಪೂಜಕಃ ಅದನ್ನು ಪೂಜಾ ಮಾಡೋರು ಯಾರು? ಬ್ರಹ್ಮ ಎಂಬ ಋತ್ವಿಕ್ ಪೂಜೆ ಮಾಡ್ತಾರೆ. ಹೋತ್ರಾದ್ಯ ವಾಚಿ ಸಂಸ್ಥಶ್ಚ ವಾಮಪಾದಸ್ಯ ಪೂಜಕಾಹ ವಾಚಿ ಸಂಸ್ಥಶ್ಚ ಮಾತಿನಲ್ಲಿರುವಂತಹ ಎಡಪಾದವನ್ನು ಹೋತೃ ಉದ್ಗಾತೃ ಅಧ್ವರ್ಯಗಳು ಪೂಜೆ ಮಾಡ್ತಾರೆ. ತಸ್ಮಾತ್ ಪ್ರಾತರನುವಾಕ ಪರಿಧಾನ್ಯೋ ಯದಂತರ ಪ್ರಾತರ್ಯಜ್ಞ ಪ್ರಾರಂಭವಾಗಿ ಮುಕ್ತಾಯವಾಗುವುದರ ಮಧ್ಯದಲ್ಲಿ, ಯದಂತರ ಅಂದ್ರೆ ಮಧ್ಯದಲ್ಲಿ, ಬ್ರಹ್ಮಾಚೇದ್ ಉತ್ಸೃಜೇದ್ ವಾಚಂ ಬ್ರಹ್ಮ ಎನಿಸಿಕೊಂಡಿರುವಂಥವನು ಮಾತನ್ನ ಆಡಿದರೆ ಯಜ್ಞಪಾಲ್ಲೋಪಕೃತ್ ಭವೇತ್. ಯಜ್ಞಪಾತ್ ಯಜ್ಞದ ಒಂದು ಪಾದ, ಯಜ್ಞಪಾಲ್ಲೋಪಕೃತ್ ಭವೇತ್. ಹೆಂಗ್ ಬಿಡಿಸ್ಕೋಬೇಕು ಅದನ್ನ? ಯಜ್ಞಪಾತ್ ಅಂತ ಬಿಡಿಸ್ಕೋಬೇಕು ಅದನ್ನ, ಬರ್ದಿಟ್ಕೊಳ್ರಿ. ಒಂದು ವೇಳೆ ಅವರು ಮಾತನಾಡಿದರೆ ಯಜ್ಞಪಾಲ್ಲೋಪಕೃತ್ ಭವೇತ್. ಯಜ್ಞಪಾತ್ ಅಂದ್ರೆ ಯಜ್ಞನ ಪಾದ. ಯಾವ ಯಜ್ಞನ ಪಾದ? ವಾಯುದೇವರು ಯಜ್ಞ ಅಂತ ಕರೆಸಿಕೊಂಡಾರ, ಅವರ ಬಲಪಾದವು ಲೋಪವಾದಂತೆ ಆಗುತ್ತದೆ. ವಾಂಗ್ಮನಃ ಪಾದ ಯಜ್ಞಾಖ್ಯ ಪ್ರತಿಮೋ ವಾಯುರೀರಿತ. ವಾಕ್ ಮತ್ತು ಮನಸ್ಸೆಂಬುದು ಪಾದ. ಯಾರಿಗೆ? ಯಜ್ಞವೇ ಪ್ರತಿಮೆಯಾಗಿರುವಂಥವರು ವಾಯುದೇವರು. ಯಜ್ಞ ಇದು ವಾಯುದೇವರ ಪ್ರತಿಮಾ. ಆ ಪ್ರತಿಮೆಗೆ ಪಾದಗಳೆರಡೆಲ್ಲವ, ಒಂದು ಮಾತಿನಲ್ಲೂ ಒಂದು ಮೌನದಲ್ಲಿ ಅದ. ಧ್ಯಾಯನ್ ವಾಯುಂ ಹರಿಂ ಚೈವ ಬಂತ್ ನೋಡ್ರಿ. ಶ್ರೀನಿವಾಸ ಇವ್ರು ತಗೊಂಡದ್ದು, ವಿಷ್ಣು ತೀರ್ಥ ತಗೊಂಡಿದ್ದು ವಾಯುವನ್ನು ಹರಿಯನ್ನು ಅಂತ ಹೇಳಿರೋದು. ಅದಕ್ಕೆ ವಿಷ್ಣು ತೀರ್ಥರು ಹರಿ ಅಂತ ಹೇಳಿದ್ರು. ತಥೋ ಬ್ರಹ್ಮ ಮುನಿರ್ಭವೇತ್. ಅವ ಏನಾಗ್ತಾನ? ಬ್ರಹ್ಮ ಮುನಿ ಅಂತ ಕರ್ಸ್ಕೋತಾನ. ಅಂದ್ರೆ ಏನಿರ್ತದೆ ಅದಕ್ಕೆ? ಪಾದದ ಪೂಜೆಯನ್ನು ಮಾಡಿದವನು ಅಂತ ಕರೆಸ್ಕೊಳ್ತಾನ. ಸರಿ ಆಯ್ತಾ? ಮುಂದೆ ಹೋಗೋಣ. ತಿಳಿತಿಲ್ಲ ಎಲ್ಲರಿಗೂ? ಹಿಂಗ್ಯಾಕ ಮುಂದೆ ಹೋಗೋಣ. ಸರಿ ಸರಿ ಸರಿ. ತಥೋ ಬ್ರಹ್ಮ ಮುನಿರ್ಭವೇತ್ ಅಂದ್ರೆ ಬ್ರಹ್ಮ. ಆದ್ದರಿಂದ ಬ್ರಹ್ಮ ಅನಿಸಿಕೊಂಡಿರುವಂತಹ ಋತ್ವಿಜನು ಮುನಿಹಿ ಮೌನವು ಅಂತ ಅರ್ಥ. ಅಲ್ಲಿ ಮುನಿ ಅನ್ನೋ ಶಬ್ದಕ್ಕೆ ಮೌನವು, ಮೌನದಿಂದಿರಬೇಕು, ಮೌನಿಯಾಗಿರಬೇಕು ಅಂತ ಅರ್ಥ. ಮುನಿ ಶಬ್ದಕ್ಕೆ ಮೌನಿ ಅಂತ ಅರ್ಥ ಬರ್ಕೊಳ್ರಿ. ಮೌನಿಯಾಗಿರಬೇಕು ಅಂತ ಅರ್ಥ ಆಗ್ತದ. ಮುಂದಿನ ಭಾಗದಲ್ಲಿ ಇದು 4ನೇ ಅಧ್ಯಾಯ ಮುಗಿತೀಗ. ಇದು ಕೊನೆ ಮಂತ್ರ. ಇದಾದ್ರೆ ಇದು ಕೊನೆ ಖಂಡ. ಇದು ಮುಗೀತು ಅಂತಾದ್ರೆ 4ನೇ ಅಧ್ಯಾಯ ಮುಕ್ತಾಯವಾಗ್ತದೆ. ಪ್ರಾಯಶಃ ನಾಳೆ ಬೆಳಗ್ಗೆ ಇದು ಮುಕ್ತಾಯ ಆಗಬಹುದು, 5ಕ್ಕೆ ಶುರು ಆಗಬಹುದು. ಪ್ರಜಾಪತಿ ಲೋಕಾನ್ ಅಭ್ಯತಪತ್ ತೇಷಾಂ ತಪ್ಯಮಾನಾನಾಂ ರಸಾನ್ ಪ್ರಾವೃಹತ್ ಅಗ್ನಿಂ ಪೃಥಿವ್ಯಾಃ ವಾಯುಂ ಅಂತರಿಕ್ಷಾತ್ ಆದಿತ್ಯಂ ದಿವಃ ಸ ಏತಾಃ ತಿಸ್ರೋ ದೇವತಾ ಅಭ್ಯತಪನ್ ತಾಸಾಂ ತಪ್ಯಮಾನಾನಾಂ ರಸಾನ್ ಪ್ರಾವೃಹತ್ ಅಗ್ನೇಃ ರುಚಃ ವಾಯೋಃ ಯಜೋಂಷಿ ಸಾಮಾನ್ಯ ಆದಿತ್ಯಾತ್ ಸ ಏತಾಂ ತ್ರಯೀಂ ವಿದ್ಯಾಂ ಅಭ್ಯತಪತ್ ತಸ್ಯಾಃ ತಪ್ಯಮಾನಾಯಾಃ ರಸಾನ್ ಪ್ರಾವೃಹತ್ ಭೂಃ ಇತಿ ಋಭ್ಯೋ ಭುವ ಇತಿ ಯಜುರ್ಭ್ಯಃ ಸ್ವರಿತಿ ಸಾಮಭ್ಯಃ ಅಂತ ಹೇಳಿದ್ರು. ಈಗ ವ್ಯಾಹೃತಿಗಳು ಹೇಗೆ ಬಂದವು ಅಂತ ಹೇಳಿ ಹೊರಟಾರೆ. ವ್ಯಾಹೃತಿಗಳ ಬಗ್ಗೆ ಹೇಳಿ ಹೊರಟಿದ್ದಾರೆ. ಭೂಹು ಭುವಃ ಸ್ವಹ ಅನ್ನುವಂತಹ ವ್ಯಾಹೃತಿಗಳ ಮಹಿಮೆಯನ್ನು ಹೇಳಿ ಹೊರಟಿದ್ದಾರೆ. ಯಾಕ ಭೂಹು ಭುವಃ ಸ್ವಹ ಎಂಬುವಂತಹ ವ್ಯಾಹೃತಿಯ ಮಹಿಮೆ ಹೇಳಿ ಹೊರಟಾರ ಅಂತಂದ್ರೆ, ಯಜ್ಞದಲ್ಲಿ ಲೋಪವಾಗಿರ್ತದಲ್ಲ, ಆ ಲೋಪಕ್ಕೆ ಪ್ರಾಯಶ್ಚಿತ್ತವೇನು ಅಂತ ಕೇಳಿದ್ರೆ ವ್ಯಾಹೃತಿ ಮಂತ್ರಗಳಿಂದ ಹೋಮ ಮಾಡುವುದೇ ಪ್ರಾಯಶ್ಚಿತ್ತ. ಗೊತ್ತಾಯ್ತಾ? ಏನೋ ಒಂದು ಯಜ್ಞ ಮಾಡ್ತಾ ಇದ್ವಿ, ವಾಯುದೇವರ ಪಾದ ಭಗವಂತನ ಪಾದ ಅಂತೆಲ್ಲ ಹೇಳಿತ್ತು. ಆಗ ಯಜ್ಞದಲ್ಲಿ ಲೋಪ ಬಂತು. ಮಾತಾಡ್ಬಿಟ್ರಿ ಯಾರೊಬ್ಬರ ಆಚಾರ. ಬಂದು ಕೂತವ್ರು ಸುಮ್ ಕೂಡ್ಲಾರ್ದ ಯಾವಾಗ ಬಂದಿರಿ ಅಂತ, ಈಗ ಬಂದೆ ಅಂತ ಅಂದ. ಮುಗಿದೋದ್ ಕೆಲಸ, ಅಲ್ಲಿ ಕಾರ್ಯಕ್ರಮ ಧ್ವಂಸ ಆಯ್ತು. ಅದಕ್ಕೆ ಈಗ ಮುಂದೆ ಏನ್ ಮಾಡ್ಬೇಕು ಅಂತ ಕೇಳಿದ್ರೆ ಪ್ರಾಯಶ್ಚಿತ್ತ ಮಾಡ್ಕೋಬೇಕು. ಏನ್ ಪ್ರಾಯಶ್ಚಿತ್ತ ಮಾಡ್ಕೋಬೇಕು? ಭೂಹು ಸ್ವಾಹ ಅಂತ, ಭುವಃ ಸ್ವಾಹ ಸ್ವಸ್ವಾಹ ಅಂತ 3 ಆಹುತಿಗಳನ್ನ ಹಾಕ್ಬೇಕು. ತಿಳಿತಿಲ್ಲ ಅಂತ ಹೇಳಿದ್ದು ಪ್ರಾಯಶ್ಚಿತ್ತಕ್ಕ. ಭೂ ಸ್ವಾಹ ಭುವ ಸ್ವಾಹ ಭೂರ್ಭುವ ಸ್ವಸ್ವಾಹ ಅಂತ ಯಜ್ಞ ಲೋಪಗಳಿಗೆ ಪ್ರಾಯಶ್ಚಿತ್ತಕ್ಕಲ್ಲಿ ಹಾಕ್ಸಿರ್ತಾರೆ. ವೈಷ್ಣದೇವದಾಗ ಹಾಕ್ತಿರ್ತೀವಿ ಭೂ ಸ್ವಾಹ ಭುವ ಸ್ವಾಹ ಭೂರ್ಭುವ ಸ್ವಸ್ವಾಹ ಅಂತ ಹಾಕ್ತಿರ್ತೀವಿ. ಅದು ಬೇರೆ. ದ್ವೇ ಮಿಂದಾಹುತಿ ಹೋಶ್ಯಾಮಿ ಅಂತ 2 ಕ್ರಿಮಿ ಕೀಟ ಪಿಪೀಲಿಕಾ ಮತ್ಸರ ಉಪಘಾತಕ್ಕನ ಬೇರೆ. ಇದು ಇದ್ರದ್ದು ಮಾತಾಡಿದ್ದಕ್ಕ ಎದ್ದು ಹೋಗಿದ್ದಕ್ಕ ಮಂತ್ರ ಗೊತ್ತಾಗ್ಲಿದ್ದಕ್ಕೆ ಇದಕ್ಕೆ ಹಾಕ್ಸೋದಷ್ಟೇ.
ಅದಕ್ಕೆ ಈ ಭೂ ಸ್ವಾಹ ಭುವಸ್ವಾಹ ಸ್ವಸ್ವಾಹ ಅನ್ನುವಂತಹ 3 ವ್ಯಾಹೃತಿಗಳನ್ನ ಹೋಮಿಸ್ಲಿಕ್ಕೆ ಮೊದಲು ಆ ವ್ಯಾಹೃತಿಗಳ ಮಹಿಮೆಯನ್ನ ಹೇಳ್ತಾ ಇದ್ದಾರ. ಸರಿನಾ? ಏನಾಯ್ತು ಅಂತಂದ್ರೆ ಒಂದ್ಸರ್ತಿ ಭಗವಂತ ಹಿಂಗ ಆಲೋಚನೆ ಮಾಡಿ ಕೂತಿದ್ನಂತ್ರಿ. ಅವ ಯಾವಾಗ ಆಲೋಚನೆ ಮಾಡಿ ಕೂತ ಅಂತ ಕೇಳ್ಬೇಡ್ರಿ. ಏನು ಅಂತ ಕೇಳಿದ್ರೆ ಅವಂಗ ಯಾವ ಟೈಮ್ ಸಿಕ್ತಿತ್ತು ಬರೀ ಆಲೋಚನೆ ಮಾಡೋದು. ಅಂದ್ರೆ ಈ ಆಲೋಚನೆಯು ಲೀಲಾತ್ಮಕವಾದದ್ದು. ಭಗವಂತನ ಯಸ್ಯ ಜ್ಞಾನಮಯಂ ತಪಃ, ಅವನ ಆಲೋಚನೆಯೂ ಕೂಡ ಜ್ಞಾನಮಯವಾದದ್ದೇ ಹೊರತಾಗಿ ಚಿಂತಾಮಯವಾದದ್ದಲ್ಲ, ಸಂತಾಪಮಯವಾದದ್ದಲ್ಲ. ಏನು ನಮಗ ಆಲೋಚನಾ ಅಂತನ್ನೋದು ಚಿಂತಾತ್ಮಕ ಸಂತಾಪಾತ್ಮಕ. ಎಷ್ಟು ಚಿಂತೆ ಮಾಡ್ತೀವೋ, ಎಷ್ಟು ಆಲೋಚನೆ ಮಾಡ್ತೀವಿ, ಬಿಡು ತ್ರಾಸ ಆಗ್ತದ ಅಂತಿರ್ತಾರೆ. ಅಂದ್ರೆ ಮಾಡೋವ್ರನ್ನ ಕಂಡು ಮಾಡದೇ ಇದ್ದವ್ರು ಎಂದೂ ಚಿಂತೆ ಮಾಡಿರೋದೇ ಇಲ್ಲ. ಯಾಕಂದ್ರೆ ಅದು ಅಷ್ಟು ಯಾರು ಚಿಂತೆ ಎಂದೂ ಮಾಡೋದಿಲ್ಲ. ಹಂಗ ಮಾಡೋವ್ರನ್ನ ಕಂಡು ಎಷ್ಟು ಚಿಂತೆ ಮಾಡ್ತೀವೋ ತ್ರಾಸ ಆಗ್ತದ ಬಿಡು ಅಂತಿರ್ತಾರ. ಹಂಗಾರ ನಾವು ಮಾಡುವ ಆಲೋಚನಾ ಸಂತಾಪಾತ್ಮಕವಾದದ್ದು, ನಾವು ಮಾಡುವ ಚಿಂತೆ ತ್ರಾಸ ಕೊಡುವಂತಹದ್ದಾದರೆ ಭಗವಂತನ ಚಿಂತೆ ಆಲೋಚನೆ ಜ್ಞಾನಾತ್ಮಕವಾದದ್ದು. ಜ್ಞಾನಾತ್ಮಕವಾದದ್ದೇ ಹೊರತಾಗಿ ಏನಲ್ಲ ಅಂತ ಕೇಳಿದ್ರೆ ಮಾತಾಡಬಾರ್ದು, 10 ದಿವಸ ಮೌನದಿಂದ ಇರಬೇಕು ಅಂತ ಹೇಳ್ಯಾರ. ಅದಕ್ಕೆ ಚಿಂತಾತ್ಮಕವಾದದ್ದು ಸಂತಾಪಾತ್ಮಕವಾದದ್ದಲ್ಲ, ಅದು ಜ್ಞಾನಾತ್ಮಕವಾದದ್ದು ಅಂತ ತಿಳ್ಕೊಳ್ರಿ. ಏನ್ ವಿಚಾರ ಮಾಡ್ಲಿಕ್ಕೆ ತಾನ ಪರಮಾತ್ಮ ಅಂತ ಕೇಳಿದ್ರೆ ಪ್ರಜಾಪತಿ ಅಂತ ಪರಮಾತ್ಮನಿಗೆ ಹೆಸರಿಲ್ಲಿ. ವಾಸ್ತವದಲ್ಲಿ ಚತುರ್ಮುಖ ಬ್ರಹ್ಮದೇವರಿಗೂ ಪ್ರಜಾಪತಿ ಅಂತ ಹೆಸರದ. ಆದ್ರೆ ಇಲ್ಲಿ ಶ್ರೀಮದಾಚಾರ್ಯರು ಪರಮಾತ್ಮ ಅಂತನ್ನುವ ಅರ್ಥವನ್ನು ಹೇಳ್ತಾರೆ. ಅಥವಾ ವೇದೇಶತೀರ್ಥರು, ರಾಯರು ಎಲ್ಲರೂ ಸಹಿತ ಏನ್ ಬರೆದಾರ ಅಂದ್ರೆ ಪ್ರಜಾಪತಿ ಭಗವಾನ್ ಅಂತ ಬರೆದು ಬಿಟ್ಟ ಸ್ಪಷ್ಟವಾಗಿ. ವೇದೇಶತೀರ್ಥರ ಅಭಿಪ್ರಾಯ ಆಗ್ಲಿ ರಾಯರ ಅಭಿಪ್ರಾಯ ಆಗ್ಲಿ ಅಷ್ಟೇ, ಎರಡೂ ಒಂದ. ಲೋಕಾನ್ ಅಭ್ಯತಪತ್ ಏನ್ ವಿಚಾರ ಮಾಡಿದರು ಅಂತಂದ್ರೆ ಲೋಕಗಳನ್ನು ಕುರಿತು ಆಲೋಚನೆ ಮಾಡಿದ. ಲೋಕಗಳನ್ನು ಕುರಿತು ಏನ್ ಆಲೋಚನೆ ಮಾಡ್ಬೇಕಾಗ್ತದ ಅಂತ ತಿಳಿಲಿಲ್ಲ ನಮಗ. ಬಹಳ ಚಂದದ ನೋಡ್ರಿ. ಪೃಥಿವಿ ಇನದಲ್ಲಿ ಪ್ರಜಾಪತಿ ಲೋಕಾನ್ ಅಭ್ಯತಪತ, ಭಗವಂತನು ಲೋಕಗಳನ್ನ ಕುರಿತು ಆಲೋಚನೆ ಮಾಡಿದ ಅಂತದ. ಯಾವ ಲೋಕಗಳು ಅಂತ ಕೇಳಿದ್ರೆ ಮುಂದಿನ ಸಾಲಿನ ಹೇಳೋ ಕಾಲಕ್ಕ ಪೃಥಿವಿ, ವಾಯು ಪೃಥಿವಿ, ಅಂತರಿಕ್ಷ, ದ್ಯೂ ಅಂತ ಅರ್ಥ. 3 ಲೋಕಗಳನ್ನು ಬರೆದಿಟ್ಕೊಳ್ರಿ. ಭಗವಂತನು 3 ಲೋಕಗಳನ್ನ ಕುರಿತು ಆಲೋಚನೆಯನ್ನ ನಡೆಸಿದ, ಇಷ್ಟರ್ಥ. ಫಸ್ಟ್ ಸೆಂಟೆನ್ಸ್ ಬರ್ಕೋಬೇಕು. ಅಂದ್ರೆ ಸ್ವಲ್ಪ ಚಂದದ ವಿಷಯ, ಅದಕ್ಕೆ ನನಗೆ ಹೇಳಿಕ್ ಬರ್ತದ ಅಂತ ಇಟ್ಕೊಂಡು ಹೇಳಿಕೆ ತಿಂತೇನೆ. ಶ್ರೀನಿವಾಸ ಅಂತ. ಶ್ರೀನಿವಾಸ ಅಲ್ಲ, ಪೃಥಿವಿ, ಅಂತರಿಕ್ಷ, ದೇವ್ ಅಂತ ಬರ್ಕೊಳ್ರಿ. ತಡಿ, ಏನ್ ಬರ್ಕೊಂಡ್ರಿ? ಭಗವಂತನು 3 ಲೋಕಗಳನ್ನು ಕುರಿತು ಆಲೋಚನೆ ಮಾಡಿದನು. ಆ 3 ಲೋಕಗಳು ತಳಗಡೆಗೆ, ಆ ಲೋಕಗಳು ಪೃಥಿವಿ, ಅಂತರಿಕ್ಷ, ಸ್ವರ್ಗ. ಪೃಥಿವಿ, ಅಂತರಿಕ್ಷ, ಸ್ವರ್ಗ. ರೈಟ್, ಸುಖಾಶ್. ಇಲ್ಲಿ ಒಂದ್ ಕ್ಷಣ ಮುಂದೆ ಬರ್ಕೋಬೇಡ್ರಿ, ನಾನು ಹೇಳಿದ್ಮೇಲೆ ಬರ್ಕೊಳ್ರಿ. ಇಲ್ಲಿ ಭಗವಂತನು ಲೋಕಗಳ ಬಗ್ಗೆ ಆಲೋಚನೆ ಮಾಡಿದ ಅಂತಂದ್ರೆ ಲೋಕಗಳ ಬಗ್ಗೆ ಯಾಕೆ ಆಲೋಚನೆ ಮಾಡಬೇಕಾಯಿತು? ಏನ್ ಜಡವಾದ ಲೋಕಗಳನ್ನು ಕುರಿತು ಏನು ಆಲೋಚನೆ ಮಾಡಬೇಕಾಯಿತು? ಅದಕ್ಕೆ ವೇದೇಶ ತೀರ್ಥ ಶ್ರೀಪಾದರು ವ್ಯಾಖ್ಯಾನದಲ್ಲಿ ಬರೀತಾರೆ, ಲೋಕಗಳನ್ನ ಕುರಿತು ಅಂದ್ರೆ ಇಲ್ಲಿ ಹೆಂಗ ಯಜ್ಞ ಶಬ್ದಕ್ಕೆ ಯಜ್ಞಾಭಿಮಾನಿಯಾದ ವಾಯುದೇವರು ಅಂತ ತಗೊಂಡಿದ್ದೀವೋ ಹಂಗಿಲ್ಲಿ ಲೋಕಗಳು ಅಂತಂದಾಗ ಲೋಕಾಭಿಮಾನಿಗಳಾದ ದೇವತೆಗಳನ್ನ ಕುರಿತು ಚಿಂತನೆ ಮಾಡಿದ ಅಂತ ಇಟ್ಕೊಳ್ರಿ ಅಂತ ಬರ್ದ. ಕಲ್ಪನಾ ಬಂತ? ಅಂದ್ರೆ ಹಿಂದಿಂದನ್ನ ಮುಂದೆ ಹೆಂಗ್ ಉಪಯೋಗಿಸ್ಕೋಬೇಕು ಅಂತ ವೇದೇಶ ತಿಳಿಸ್ಕೊಡ್ತಾರೆ. ಪೃಥಿವಿ, ಅಂತರಿಕ್ಷ, ದ್ಯುಸಂಜ್ಞಕಾಹ ತದಭಿಮಾನಿ ದೇವಾನ್ ಅಭ್ಯತಪತ ಆಲೋಚಿತವಾನ್. ಈಗ ಬರ್ಕೊಳ್ರಿ, ಏನ್ ಬರ್ಕೊಂಡ್ರಿ? ಪೃಥಿವಿ, ಅಂತರಿಕ್ಷ, ಸ್ವರ್ಗ ಅಂತ ಬರ್ಕೊಂಡು ಇವುಗಳಿಗೆ ಅಭಿಮಾನಿಗಳಾದ ದೇವತೆಗಳನ್ನ ಕುರಿತು ಅಷ್ಟು ಬರ್ಕೊಳ್ರಿ. ಇವುಗಳಿಗೆ ಅಭಿಮಾನಿಗಳಾದ ದೇವತೆಗಳನ್ನ ಕುರಿತು ಇವರೇ ಶ್ರೇಷ್ಠರ ಅಥವಾ ಇವರಿಗಿಂತಲೂ ಶ್ರೇಷ್ಠರು ಇನ್ನಾರಾದರೂ ಇದ್ದಾರಾ? ಇವರೇ ಶ್ರೇಷ್ಠರ ಅಥವಾ ಇನ್ನಾರಾದರೂ ಇವರಿಗಿಂತಲೂ ಉತ್ತಮರು ಇನ್ನಾರಾದರೂ ಇದ್ದಾರಾ? ಅಥವಾ ಇವರಿಗಿಂತಲೂ ಉತ್ತಮರು
ಇನ್ಯಾರಾದ್ರೂ ಇದ್ದಾರಾ? ಬಹಳ ಆಶ್ಚರ್ಯ. ಎಲ್ಲಾ ಕಡೆಗೂ ತಾರತಮ್ಯ ಸ್ಪಷ್ಟ ತಾರತಮ್ಯ ಸಿಗ್ತದೆ. ಯಾಕ ಬೇರೆ ದರ್ಶನಕಾರರು ಬೇರೆ ಆಚಾರ ಒಪ್ಕೊಳ್ಳೋದಿಲ್ಲ ತಿಳಿಯಂಗಿಲ್ಲ. ಬಹಳ ಆಶ್ಚರ್ಯ ಆಗ್ಬಿಡ್ತದೆ. ವಿಚಾರ ಮಾಡಿ ಬ್ರಹ್ಮದೇವರ ನಮ್ಮ ಪ್ರಕಾರ ಪರಮಾತ್ಮ ಅಂತ ಬಿಟ್ಬಿಡ್ರಿ, ಅವ್ರ ಪ್ರಕಾರ ಪ್ರಜಾಪತಿ ಅಂತ ಅನ್ನೋ ಶಬ್ದಕ್ಕೆ ಬ್ರಹ್ಮದೇವರು ಅಂತ ಇಟ್ಟುಕೊಂಡ್ರು ಸಹಿತ ಬ್ರಹ್ಮದೇವರು ಇದಕ್ಕಿಂತ ಇದು ಶ್ರೇಷ್ಠನಾ ಇದಕ್ಕಿಂತ ಇದು ಶ್ರೇಷ್ಠನಾ ಅಂತ ಆಲೋಚನೆ ಮಾಡ್ಯಾರ ಅಂದ ಮೇಲೆ ತಾರತಮ್ಯದ ಸ್ಪಷ್ಟ ಆಲೋಚನೆ. ಈ ತಾರತಮ್ಯ ಎಲ್ಲ ವ್ಯಾವಹಾರಿಕ ಅಂತ ಮಾಡಿಟ್ಟು ಜೀವಬ್ರಹ್ಮ ಅಭೇದನೆ ಶ್ರೇಷ್ಠ ಅಂತ ಏನು ಹೆಂಗೋ ಏನಪ್ಪಾ ಆಶ್ಚರ್ಯ ಆಗ್ತದೆ ನೋಡಿದ್ರೆ ನಮ್ಗೆಲ್ಲ. ಸಾಮಾನ್ಯ ನಮಗ್ ಅರ್ಥ ಆಗ್ತಾವ, ಹೆಂಗ್ ಅರ್ಥ ಆಗಿಲ್ಲ ವಿಚಿತ್ರ ಎಲ್ಲ. ಆಯ್ತಾ ನೋಡ್ರಿ. ಹಂಗಾರೆ ಏನ್ ಮಾಡಿದ್ರು ಅಂದ್ರೆ ಆ ದೇವತೆಗಳ ಬಗ್ಗೆ ವಿಚಾರ ಬಂತು. ಇಮೇ ವರಸಾಹ ಕಿಂ ತಥೋ ಅನ್ನೀತಿ. ಅಲ್ರಿ ಈ ಒಂದ್ ಪ್ರಶ್ನೆ, ದೇವರಿಗೆ ಯಾರು ದೊಡ್ಡವರು ಅಂತ ಗೊತ್ತಿರ್ಲಿಲ್ವೇನು? ದೇವ್ರಿಗೆ ಯಾರು ದೊಡ್ಡವನ್ ಗೊತ್ತಿರ್ಲಿಲ್ವೇನು ಅಂತಂದ್ರೆ ಅದಕ್ಕೆ ವೇದೇಶತೀರ್ಥ ಶ್ರೀಪಾದರು ಅಂತಾರೆ, ಇತಿ ಸಂಶಯಂ ಆಹಾರ್ಯ ವಿಚಾರಿತವಾನ್. ಇದಕ್ಕೆ ಸಂಸ್ಕೃತದಲ್ಲಿ ಆಹಾರ್ಯ ಸಂಶಯ ಅಂತ ಕರೀತಾರೆ. ಸಂಶಯಂ ಆಹಾರ್ಯ, ಸಂಶಯವನ್ನ ಆರೋಪಿಸಿಕೊಂಡು ವಿಚಾರ ಮಾಡುವಿಕೆ. ಅವನಿಗೆ ಸಂಶಯ ಇಲ್ಲೇ ಇಲ್ಲ, ಅವನಿಗೆ ನಿಶ್ಚಯ ಅದ. ಹೀಗೆ ಒಂದೊಮ್ಮೆ ಬೇರೆ ಯಾರಾದರೂ ಆಲೋಚಿಸಿದರೆ ಏನೆಂದು ಆಲೋಚಿಸುವರು ಅಂತ ಇಟ್ಟುಕೊಂಡು ಆಲೋಚನೆ ಮಾಡ. ಇದಕ್ಕೇನ್ ಕರೀತಾರೆ? ಸಂಶಯಾಹಾರ್ಯ ಅಂತ ಕರೀತಾರೆ. ಇದು ಶಾಸ್ತ್ರೀಯ ವಿಷಯ, ಇದೆಲ್ಲಗೂ ತಿಳಿಯುವುದಿಲ್ಲ ಭಟ್ ಅಂತ ಹೇಳಿ. ಏನು ಅರ್ಥ ಆಯ್ತಿಲ್ಲೋ? ಬರ್ಕೊಂಡಿಟ್ಕೊಡ್ರಿ ಶಬ್ದ ಒಂದನ್ನ. ಏನೋ ಸಂಶಯಂ ಆಹಾರ್ಯ, ಸಂಶಯವನ್ನು ಆಹರಿಸಿಕೊಂಡು, ಸಂಶಯವನ್ನ ಉಂಟು ಮಾಡಿಕೊಂಡು. ಒಂದೊಮ್ಮೆ ಲೋಕದಲ್ಲಿ ಯಾರಾದರೂ ಶ್ರೇಷ್ಠವಾದ ವಸ್ತುಗಳ ಬಗ್ಗೆ ಚರ್ಚೆ ಮಾಡಿ ವಿಮರ್ಶೆ ಮಾಡ್ಲಿಕ್ಕೆ ಹೊರಟ್ರೆ ಹೆಂಗ್ ಮಾಡಬಹುದು? ಇವೇ ಶ್ರೇಷ್ಠ ಇದೆಯಾ ಅಥವಾ ಇವ್ರಕ್ಕಿಂತ ಇನ್ಯಾರು ಶ್ರೇಷ್ಠ ಇದ್ದಾರಾ ಅಂತ ಹಿಂಗೆ ತಾನೇ ಮಾಡುವುದು ಅಂತ ಹೇಳಿ ಅದನ್ನ ತನ್ನ ತಲೆಯಲ್ಲಿ ತಂದುಕೊಂಡು ಭಗವಂತ ಮಾಡಿದ್ದಾನೆ. ಹೊರತಾಗಿ ಅವರಿಗೆ ಸಂಶಯ ಬಂದಿದೆ ಅಂತ ತಿಳಿಬೇಡ್ರಿ. ಪೂರ್ವಪಕ್ಷ ಮಾಡ್ಕೊಂಡಂಗ ಎಲ್ಲಾ ಪೂರ್ವಪಕ್ಷದವರು ಇದ್ದೇ ಇದ್ದಾರಂತಲ್ಲ, ಆಹಾರ್ಯ ಪೂರ್ವಪಕ್ಷನೂ ಇದ್ದೇ ಇರ್ತಾವ, ಒಪ್ಕೊಂಡ್ಬಿಟ್ಟಿವ್ರು. ಏನ್ ಗೊತ್ತೋ ಇಲ್ಲೋ? ಮುಂದೆ ಹೋಗೋಣಂತಿ. ಇದು ಕಲ್ಪ ಬಂತಿಲ್ಲ ನಿಮ್ಗ? ಸಾಕಷ್ಟು ಇವತ್ತು ಸಾಕು, ಇವತ್ತಿನ ಪಾಠ ಮುಗಿತಕ್ಕ. ಅಭ್ಯತ ಪಥ ದೇಶ ಏನಾಯ್ತು? ಸಂಶಯವನ್ನ ಉಂಟು ಮಾಡಿಕೊಂಡು ಆಲೋಚಿಸಿದನು. ಅಂದ್ರೆ ಸಂಶಯ ಅವನಿಗಿಲ್ಲ, ಸಂಶಯ ಹುಟ್ಟು ಹಾಕೊಂಡ ಹಿಂಗಿರ್ತದ ಅಂತ. ಆಮೇಲೆ ಚಿತ್ರ ಮಾಡ ಮುಂದ ಪ್ರಿನ್ಸಿಪಲ್ ಮುಂದೆ ಅನ್ನಂಗಿಲ್ಲ. ಹೌದು. ಮತ್ತೆ ಯಾಕೆ ಅನ್ನಂಗಿಲ್ಲ? ಅವು ಮಾಡಿ ಕರೆದು ಕರೆದು ಅಟೆಂಡರ್ ಕರೆದು ಚಾತೋ ಮಾತಿ. ಹೌದು. ಮತ್ತೆ ಇಲ್ಯಾಕೆ ತಾರತಮ್ಯ ಮಾಡ್ತೀವಿ? ತಾರತಮ್ಯ ಒಪ್ಕೊಳ್ಳಂಗಿಲ್ಲ, ಇಲ್ಯಾಕೆ ತಾರತಮ್ಯ? ಮತ್ತೆ ಭಾರಿ ಚಂದ ಬರ್ದ. ಮುಂದೆ ಹೋಗೋಣ ಬರ್ರಿ. ಅದಕ್ಕೆ ತೇಷಾಂ ತಪ್ಯಮಾನಾನಾಂ, ದೇವರಲ್ಲಿ ಆಲೋಚನೆ ಮಾಡಿದ ಮೇಲೆ ಹೆಂಗ ಆಲೋಚನೆ ಮಾಡಿದ ಅಂತ ಕಲ್ಪನಾ ಬಂತೀಗ ನಮಗ. ಮಾಡಿದ ಮೇಲೆ ಏನಾಯಿತು ಅಂದ್ರ ಅವರಿಗಿಂತಲೂ ರಸಾನ್ ಶ್ರೇಷ್ಠರಾದವರನ್ನು, ಇಲ್ಲಿ ಪುಸ್ತಕದೊಳಗ ರಸಾನ್ ಎಂಬ ಶಬ್ದಕ್ಕ ಶ್ರೇಷ್ಠಾನ್ ಅಂತ ಬರ್ಕೊಡ್ರಿ, ಪೆನ್ಸಿಲ್ ಕೆಳಗ ಅಡ್ಡಗಿರಿ ಹಾಕಿ ರಸಾನ್ ಶ್ರೇಷ್ಠಾನ್ ಅಂತ ಬರ್ಕೊಡ್ರಿ. ರಸಾನ್ ಶ್ರೇಷ್ಠಾನ್ ಪ್ರಾವೃಹತ್ ಶ್ರೇಷ್ಠರಾದವರನ್ನು ಕಂಡುಕೊಂಡ. ಪ್ರಾವೃಹತ್ ಅಂತನೋ ಶಬ್ದಕ್ಕೆ ಕಂಡುಕೊಂಡನು ಬರ್ಕೊಡ್ರಿ. ಅದು ಶಬ್ದ ಗೊತ್ತಾಗಿಲ್ಲ. ಪ್ರಾವೃಹತ್ ಕಂಡನು ಏನಂತ? ಅಗ್ನಿಂ ಪೃಥಿವ್ಯಾಹ, ಪೃಥಿವಿ ಅಭಿಮಾನಿಯಾದ ಧರಾದೇವಿಗಿಂತಲೂ ಕೂಡ ಅಗ್ನಿ ಶ್ರೇಷ್ಠನಾಗಿದ್ದಾನೆ. ಅಂತರಿಕ್ಷಾತ್ ವಾಯು, ಅಂತರಿಕ್ಷಾಭಿಮಾನಿಯಾದ ಗಣಪತಿಗಿಂತಲೂ ವಾಯು ಶ್ರೇಷ್ಠನಾಗಿದ್ದಾನೆ. ಆದಿತ್ಯಂ ದಿವಾಹ, ಸ್ವರ್ಗಾಭಿಮಾನಿಯಾದವನಿಗಿಂತಲೂ ಮತ್ತು ಆದಿತ್ಯ ಶ್ರೇಷ್ಠನಾಗಿದ್ದಾನೆ. ಮತ್ತು ಮುಂದುವರಿತ ಭಗವಂತಂದು ಹಿಂಗ ನಿಲ್ಲಿಲ್ಲ. ಸ ಏತಾಸ್ತಿಸ್ರೋ ದೇವತಾ ಅಭ್ಯತಪನ್ ಮತ್ತು ವಿಚಾರ ಮಾಡಿದ. ಹಂಗಾರೆ ಇವರ ಶ್ರೇಷ್ಠನೋ ಇವ್ರಿಗಿಂತ ಮೇಲೆ ಇನ್ಯಾರ ಇದ್ದಾರೋ ಅಂತ ಮಾಡಿದಾಗ ತಾಸಾಂ ತಪ್ಯಮಾನಾನಾಂ, ಆ ದೇವತೆಗಳನ್ನ ಉತ್ತಮತ್ವ ವಿಚಾರ ಮಾಡ್ತಿರುವಾಗ ರಸಾನ್ ಪ್ರಾವೃಹತ್, ಮತ್ತ ಏನಂತ? ಅಗ್ನೇಹೇ ರುಚಃ, ಅಗ್ನಿಗಿಂತಲೂ ಋಗ್ವೇದಾಭಿಮಾನಿಗಳು ಯಾರು ನೋಡಂತ ಮುಂದ. ವಾಯೋಹೋ ಯಜುಂಷಿ, ವಾಯುವಿನಿಂದ ಯಜುರ್ವೇದ ಶ್ರೇಷ್ಠ. ಸಾಮಾನ್ಯ ಆದಿತ್ಯ, ಸೂರ್ಯನಿಗಿಂತಲೂ ಆದಿತ್ಯನು ಶ್ರೇಷ್ಠ.
ತ ಏತಾಂ ತ್ರಯೀಂ ವಿದ್ಯಾಂ ಈ ಮೂರು ವಿದ್ಯೆಯನ್ನ ಅಭ್ಯತಪತ್ ಮತ್ ಇವರೇ ಶ್ರೇಷ್ಠನ ಮತ್ತಾರಿದ್ದಾರಂತ ತಸ್ಯ ತಪ್ಯಮಾನಾಯಾಹ ಅಲ್ಲಿ ಮತ್ತೆ ಆಲೋಚನೆ ಮಾಡ್ತಾ ಇರುವಾಗ ರಸಾನ್ ಪ್ರಾಮೃಗತ್ ಶ್ರೇಷ್ಠರನ್ನ ಕಂಡುಕೊಂಡ ಯಾರವರು ಭೂಹು ಇತಿ ಋಗ್ಭ್ಯ ಋಗ್ವೇದಕ್ಕಿಂತಲೂ ಭೂಹು ಎಂಬ ವ್ಯಾಹತಿ ಭುವ ಇತಿ ಯಜುರ್ಭ್ಯ ಯಜುರ್ವೇದಕ್ಕಿಂತಲೂ ಭುವ ಎಂಬ ವ್ಯಾಹತಿ ಸ್ವರಿತಿ ಸ್ವಹ ಎಂಬುವಂತಹ ವ್ಯಾಹತಿ ಸಾಮಕ್ಕಿಂತಲೂ ಅಂತ ಹೇಳ್ಬಿಟ್ರು. ಈಗ ನೀವು ಭಾಷ್ಯ ಓದಿದ್ರೆ ಅಕ್ಷರಶಃ ಆಶ್ಚರ್ಯಕ್ಕೆ ಒಳಗಾಗ್ತೀರಿ. ಶ್ರೀಮದಾಚಾರ್ಯ ಹೇಳ್ತಾರೆ ತಗೊಳ್ರಿ. ಅಗ್ನಿ ನಾಸಿಕ್ಯ ವಾಯುಶ್ಚ ಸೂರ್ಯೋಲ್ಲೋಕರಸಾಹ್ವಯ ಹೆಂಗ್ ಬರ್ಕೋಬೇಕು ಅಂತ ಕೇಳಿದ್ರೆ ಮತ್ತಿದ ಬಾಣದ ಗುರು ತಕ್ಕೋತ ಹೋಗ್ಬೇಕ್ರಿ. ಈಗ ನಾವೀಗ ಬಾಣದ ಗುರು ತಕ್ಕೋತ ಹೋಗ್ಬೇಕು ಅಂತಂದ್ರೆ ಸರಳ ಬರ್ತದೆ. ಈಗ ಏನ್ ಮೊದಲು ನಾವು ಮಾಡ್ಕೋಬೇಕು ಅಂತಂದ್ರೆ ಪೃಥಿವಿ ವಾಯು ಅಂತರಿಕ್ಷ ಅಂತ ಬರ್ಕೋಬೇಕು. ಮೊದಲು ಮೂರು ತೆಳಗಡೆಗೆ ಸಾಲಾಗಿ ನೋಡ್ರಿ. ತೆಳಗೆ ಜಾಗ ಬಿಟ್ಕೋತ ಬರ್ರಿ. ಹಂಗ ಹಾ ಹೌದೌದು. ಉದ್ದಕ್ಕ ಒಂದ್ರ ತೆಳಗ್ ಬರ್ಬೇಕು. ಹಂಗ ಬರ್ಬೇಕು. ಟ್ರೀ ತರ್ರಿ. ಪೃಥಿವಿ ವಾಯು ಅಂತರಿಕ್ಷ ಅಂತ ಬರ್ಕೊಳ್ರಿ. ಬರ್ಕೊಂಡ್ಮೇಲೆ ಅದಕ್ಕೆ ಅಷ್ಟಕ್ಕೂ ಅದ್ರ ಮುಂದ ಅಭಿಮಾನಿ ದೇವತೆಗಳು ಅಂತ ಹಾಕೊಂಡ್ಬಿಡ್ರಿ. ಆನಂದ್ ಅವರು ಆ ಕಡೆ ಲಾಸ್ಟಿಗೆ ಅಲ್ಲಿ ಹಾಕೊಂಡ್ಬಿಡ್ರಿ. ಒಟ್ಟು ಅಭಿಮಾನಿ ದೇವತೆಗಳು ಗೊತ್ತಾಗ್ಬಿಡ್ತದೆ. ಎಲ್ಲಿ ಹಾಕೊಂಡ್ರಿ? ಇಲ್ಲ, ಹಿಂಗ್ ಹಾಕೊಂಡ್ರಿ. ಹಿಂಗ್ ಬರ್ಕೊಡ್ರಿ ಅಂತ ಹಿಂಗ್ ಹಿಂಗ್ ಕೆಳಗೆ ಹೋಗ್ಬೇಕಲ್ಲ. ಈಗ ಅದು ಉದ್ದ ಮತ್ತೆ ಅದಕ್ಕಿಂತ ಹೇಳಿದ್ದು. ಅಭಿಮಾನಿ ದೇವತೆಗಳು ಬ್ರಾಕೆಟ್ ಹಾಕ್ಬಿಡ್ರಿ. ಅದನ್ನ ಅಭಿಮಾನಿ ದೇವತೆ ಬ್ರಾಕೆಟ್ ಹಾಕ್ಬಿಟ್ಟ ಮೇಲೆ ಪೃಥ್ವಿ ತೆಳಗ್ ಬರ್ಕೊಳ್ರಿ. ಈಗ ಪೃಥ್ವಿ ತೆಳಗ ಅಗ್ನಿ ಅಂತ ಬರ್ಕೊಳ್ರಿ. ಅಂತರಿಕ್ಷದ ಕೆಳಗ ನಾಸಿಕ್ಯ ವಾಯು ಅಂತ ಬರ್ಕೊಳ್ರಿ. ಸ್ವರ್ಗದ ಕೆಳಗೆ ಸೂರ್ಯ ಅಂತ ಬರ್ಕೊಳ್ರಿ. ಅಗ್ನಿ ಆದ್ಮೇಲೆ ನಾಸಿಕ್ಯ ವಾಯು, ಬರ್ಕೊಂಡ್ರ ಆದಿತ್ಯ. ಇದು ಅಂತರಿಕ್ಷದ ಏನ್ ಕೆಳಗೆ ಬರ್ಕೊಂಡ್ರಿ. ಈಗ ಆದಿತ್ಯದ ಸ್ವರ್ಗದ ಕೆಳಗ ಆದಿತ್ಯ ಏನದು ಸೂರ್ಯ ಅಂತ ಬರ್ಕೊಳ್ರಿ. ನೋಡ್ರಿ, ಪೃಥ್ವಿ ವಾಯು ಅಂತರಿಕ್ಷ ಮೇಲೆ ಮೂರು ಬರ್ಕೊಂಡ್ರಿ. ಪೃಥ್ವಿ ಕೆಳಗ ಅಗ್ನಿ, ವಾಯು ಕೆಳಗ ನಾಸಿಕ್ಯ ವಾಯು, ಆದಿತ್ಯದು ಅಂತರಿಕ್ಷದ ಕೆಳಗ ಅಲ್ಲ ತಪ್ಪ ಒಂದ್ ನಿಮಿಷ. ಪೃಥ್ವಿ ಆದ್ಮೇಲೆ ವಾಯು ಬದ್ಲಿ ಅಂತರಿಕ್ಷ ಅಂತ ಬರ್ಕೊಳ್ರಿ. ಮೇಲೆ ಅಲ್ಲೇ ತಪ್ಪೇದ. ಮೇಲೆ ಬರ್ಕೊಳ್ಳೋ ಕಾಲಕ್ಕೆ ವಾಯು ಬದ್ಲಿ ಅಂತರಿಕ್ಷ ಅಂತ ಬರ್ಕೊಳ್ರಿ. ಸರಿ ಹೋಗ್ತಾ ಅಷ್ಟ. ಲೋಕ ಬೇಕಾಗಿದೆ ನಮಗೆ. ಪೃಥ್ವಿ ಅಂತರಿಕ್ಷ ಸ್ವರ್ಗ ಬೇಕು. ಲೋಕ ಬೇಕಾಗಿದೆ. ಸರಿ ಹೋತಾ? ಮೇಲಿನ ಮೂರು ಸಾಲಿನಲ್ಲಿ ಒಂದು ವ್ಯತ್ಯಾಸ ಆಗಿತ್ತು. ವಾಯು ಅನ್ನೋದ್ರ ಜಾಗ ಕಾಟ್ ಹೊಡೆದು ಅಂತರಿಕ್ಷ ಅಂತ ಬರ್ಕೊಳ್ರಿ. ಸರಿ ಹೋಗ್ತದೆ. ಪೃಥ್ವಿ ಅಂತರಿಕ್ಷ ಸ್ವರ್ಗ ಅಂತ ಬರ್ಕೊಂಡು ಪೃಥ್ವಿ ತೆಳಗ ಅಗ್ನಿ, ಅಂತರಿಕ್ಷದ ಕೆಳಗ ನಾಸಿಕ್ಯ ವಾಯು, ಸ್ವರ್ಗದ ಕೆಳಗ ಸೂರ್ಯ. ಮುಗಿದು ಹೋದ್ ಕೆಲಸ. ಈಗ ಸರಿ ಹೋಗ್ತೀಗ. ಆಯ್ತಾ? ಹಾ, ಅದಕ್ಕೆ ಮತ್ತೆ ಅಗ್ನಿ ಕೆಳಗೆ ಹೋಗ್ಲಿ ಇನ್ನೊಂದೀಗ. ಎಷ್ಟು ಕಾಟ್ ಹೊಡೆದಿರಿ ಎಲ್ಲರ. ಅಗ್ನಿ ಕೆಳ ಬರ್ಬೇಕೀಗ. ಋಗ್ವೇದಾಭಿಮಾನಿ ಬ್ರಹ್ಮ ಅಂತ ಬರ್ಕೋಬೇಕು. ಬರ್ಕೊಳ್ರಿ. ಅಗ್ನಿ ಕೆಳಗ ಋಗ್ವೇದಾಭಿಮಾನಿ ಬ್ರಹ್ಮ ಅಂತ ಬರ್ಕೊಳ್ರಿ. ನೋಡ್ರಿ, ಇಲ್ಲಿ ಹೊಸಾದ್ ಸಿಕ್ತಿ. ಮತ್ ನಮ್ಗೀಗ ಋಗ್ವೇದಕ್ಕೆ ಬ್ರಹ್ಮದೇವರ ಅಭಿಮಾನಿಗಳು ಅಂತ ಒಂದು ಹೊಸಾದ್ ಸಿಕ್ತಿ ಈಗ ನಮ್ಗ. ಇನ್ನ ಹೌದು. ಆಮೇಲೆ ನಾಸಿಕ್ಯ ವಾಯನ ಕೆಳಗ ಯಜುರ್ವೇದಾಭಿಮಾನಿಗಳಾದ ರುದ್ರದೇವರು. ಯಜುರ್ವೇದಾಭಿಮಾನಿ ರುದ್ರ. ಅದಕ್ಕ ರುದ್ರದೇವರದೆಲ್ಲ ಸ್ತೋತ್ರ ಯಜುರ್ವೇದಾಗ ಅವ್ರಿಗೆ ಭಾರಿ ಆಶ್ಚರ್ಯ. ಋಗ್ವೇದಾಗ ಅವ, ಯಜುರ್ವೇದಾಗ ಹೆಚ್ಚವ ರುದ್ರದೇವರ ಸ್ತೋತ್ರಗಳು. ಸರಿನಾ? ಇನ್ನ ಸಾಮವೇದಾಭಿಮಾನಿ ಯಥಾ ಪ್ರಕಾರ ವಾಯುದೇವರು. ಸಾಮಾಭಿಮಾನಿ ವಾಯು ಕೆಳಗ, ಸೂರ್ಯನ ಕೆಳಗ. ಅಂದ್ರೆ ಅದು ಶ್ರೇಷ್ಠತ್ವಕ್ಕೆ ಹೇಳ್ಕೊತ ಹೊಂಟಿವ ನಾವು. ಆತೇನ್ರಿ? ಬರ್ಕೊಂಡ್ರ? ವಾಯುದೇವರು ವೇದಾನಾಂ ಸಾಮವೇದೋಸ್ಮಿ. ಮುಗೀತಾ? ಇನ್ನು ಅದ್ರ ಕೆಳಗೆ ಬರ್ಲಿ. ಇನ್ನ ಬರ್ಕೊಳ್ರಿ. ಫಸ್ಟ್ ಅದ್ರ ಕೆಳಗೆ ವರಾಹ ಬರ್ಕೊಳ್ರಿ. ವರಾಹ. ಅದಾದ್ಮೇಲೆ ನರಸಿಂಹ ಬರ್ಕೊಳ್ರಿ. ಈಗ ಆದ್ಮೇಲೆ ಹೊಸಾದು ಸ್ವಹ ಅನ್ನುವಂತಹದಕ್ಕೆ ಭಿನ್ನಣ್ಣ ಹೌಹಾರಿ ಹೋಗ್ತಾನೆ. ಈಗ ಅದಕ್ಕೆ ಹೇಳ್ತೀನಿ. ಈಗ ಏನು ಅಂದ್ರೆ ಕಪಿಲ ನಾಮಕ ಪರಮಾತ್ಮ ಸ್ವಹ ಎಂಬ ವ್ಯಾಹೃತಿಗೆ ಪ್ರತಿಪಾದ್ಯನಾಗಿದ್ದಾನೆ ಅಂತ ಹೇಳಿದ. ಎಲ್ಲೆಲ್ಲೆಲ್ಲೆಲ್ಲೂ ಕೇಳದೇ ಇರುವಂತಹ ಅಂಶ. ಏನು ಪ್ರಭಾಕರ್, ಶ್ರೀನಿವಾಸ್ ಕೇಳಿದ್ದೀರಾ? ಸ್ವಹ ಎಂಬುವಂತಹ ವ್ಯಾಹೃತಿಗೆ ಕಪಿಲ ನಾಮ ಪರಮಾತ್ಮ ಅಂತ ಹೇಳಿ ಬರ್ಕೊಳ್ರಿ. ಶ್ರೀರಣ್ಣ ಬರ್ಕೊಳ್ರಿ. ಮಹೇಶಾಚಾರ ಕಪಿಲ ಸ್ವರ್ಗಕ್ಕಲ್ರಿ. ಸಾರಿ, ಸಾಮವೇದ ಕೆಳಗ. ಸ್ವರ್ಗಕ್ಕೆ ಅನ್ಬೇಡ್ರಿ. ಮತ್ತೆ
ಹಾ ಸರಿ, ಬರೋಬ್ಬರಿ ಆಯ್ತು. ಇಲ್ಲಿಗ ಬರ್ಕೊಂಡ್ರ? ಹೆಂಗ್ ಬರ್ಕೊಂಡಿರಿ ಅಂತ ನಾ ಹೇಳಿರ್ತೀನಿ ನೋಡ್ರಿ. ಈಗ ಪೃಥಿವಿ, ಅಂತರಿಕ್ಷ, ಸ್ವರ್ಗ ಅಂತ ಬರ್ಕೊಂಡು, ಪೃಥ್ವಿ ಕೆಳಗ ಅಗ್ನಿ, ಅಂತರಿಕ್ಷದ ಕೆಳಗ ನಾಸಿಕ್ಯವಾಯು, ಸ್ವರ್ಗದ ಕೆಳಗ ಸೂರ್ಯ, ಅವರ ಕೆಳಗಡೆಗೆ ಋಗ್ವೇದಾಭಿಮಾನಿಯಾದ ಬ್ರಹ್ಮ, ಅಗ್ನಿ ಕೆಳಗಡೆಗೆ ಯಜುರ್ವೇದಾಭಿಮಾನಿಯಾದ ರುದ್ರದೇವರು, ನಾಸಿಕ್ಯವಾಯುದ ಕೆಳಗಡೆಗೆ, ಅಂತರಿಕ್ಷದ ಕೆಳಗಡೆಗೆ ಸಾಮವೇದಾಭಿಮಾನಿಗಳಾದ ವಾಯುದೇವರು, ಸ್ವರ್ಗ ಸೂರ್ಯ ಅದರ ಕೆಳಗಡೆಗೆ, ಇನ್ನ ಮೊದಲೇದ ಕೆಳಗಡೆಗೆ ಭೂಮಿ, ಅಗ್ನಿ, ಅದರ ಕೆಳಗಡೆಗೆ ವರಾಹ, ಆಮೇಲೆ ಮತ್ತೆ ನಾಸಿಕ್ಯವಾಯು, ರುದ್ರದೇವರು, ಅದರ ಕೆಳಗೆ ನರಸಿಂಹ, ಆಮೇಲೆ ಸ್ವರ್ಗ, ಸೂರ್ಯ, ಅದರ ಕೆಳಗ ವಾಯುದೇವರು, ಅದರ ಕೆಳಗ ಕಪಿಲ ಅಂತ ಬರ್ಕೋಬೇಕು. ಸರಿ ಹೋತಿಲ್ರಿ? ವಿಚಿತ್ರ ಏನು ಅಂದ್ರ ನರಸಿಂಹದೇವರು, ವರಾಹದೇವರು ಎಲ್ಲ ಕಡೆ ಬರ್ತಿರ್ತಾರೆ, ಅದೇನು ಸಮಸ್ಯೆ ಆಗೋದಿಲ್ಲ. ಕಪಿಲನಾಮ ಪರಮಾತ್ಮಂದು ಬಹಳ ಅಪರೂಪದ್ರಿ ಇದು. ಸ್ವಹ ಎಂಬ ವ್ಯಾಹೃತಿಗೆ ಕಪಿಲನಾಮ ಪರಮಾತ್ಮ ಅಂತ ಅನ್ನೋದು ಬಹಳ ಅಪರೂಪದ ವಿಷಯ. ಮಹೇಶಾಚಾರ್ಯ ನೆನಪಿಟ್ಟುಕೊಳ್ರಿ. ಅದಕ್ಕೆ ವ್ಯಾಹೃತಿ ಉಪಾಸನೆ ಮಾಡೋ ಕಾಲಕ್ಕ, ಗಾಯತ್ರಿ ಮಂತ್ರ ಹೇಳೋ ಕಾಲಕ್ಕ ಭೂರ್ಭುವ ಸ್ವಹ ತತ್ಸವಿತೃವರೆಣ್ಯಂ ಅಂದ್ಕೊಳ್ಳಿ, ಸ್ವಹ ಬಂದ. ಭೂ ಹೂ ವರಾಹದೇವರು, ಭುವಃ ನರಸಿಂಹದೇವರು, ಸ್ವಹ ಕಪಿಲನಾಮ ಪರಮಾತ್ಮ, ತತ್ಸವಿತೃವರೆಣ್ಯಂ ಭರ್ಗೋ ದಿವಸ. ಆಚಾರ್ಯ ಮಾಡ್ಕೋಬೇಕಂತ. ಆಚಾರ್ಯ ಮಾಡ್ಕೊಂಡ್ರೆ ಸಂಧ್ಯಾನ ಹೋಗ್ಬಿಡ್ತಾರೆ. ನೋಡ್ರಿ ಈಗ ಕೆಳಗಡೆಗೆ ಭಾಷ್ಯ ಓದ್ಬಿಡ್ತೀನಿ ನೋಡ್ರಿ, ಮುಗಿದು ಹೋಗ್ತದೆ. ಅಗ್ನಿರ್ನಾಸಿಕ್ಯವಾಯುಶ್ಚ ಸೂರ್ಯೋ ಲೋಕ ರಸಾಹ್ವಯಃ ಅಗ್ನಿರಸಸ್ತು ಋಗ್ವೇದಮಾನಿ ಬ್ರಹ್ಮ ಪ್ರಕೀರ್ತಿತಃ ನಾಸಿಕ್ಯವಾಯುಸ್ತು ರಸೋ ಯಜುರ್ವೇದಾತ್ಮಕೋ ಹರಃ ಸಾಮವೇದಾಭಿಮಾನಿ ತು ವಾಯುಃ ಸೂರ್ಯರಸಸ್ಮೃತಃ ವರಾಹ ಸಿಂಹ ಕಪಿಲಾಹ ತೇಷಾಂ ಭೂರಾದಿನಾಮಕಾಃ ಅಂತ ಹೇಳ್ಬಿಟ್ಟಾರ. ಸರಿ ಹೋತಾ? ಅಂತೂ ನಾವು ಇವತ್ತೊಂದು ಹೊಸ ಪಾಠವನ್ನು ಕಲ್ತಿದ್ದೇವೆ. ಸರಿ, ಶ್ರೀಕೃಷ್ಣ ಅರ್ಪಣಮಸ್ತು.